ಭಾರತೀಯ ಧಾರ್ಮಿಕ, ಪೌರಾಣಿಕ ಮತ್ತು ತಾಂತ್ರಿಕ ಪರಂಪರೆಯಲ್ಲಿ ಯೋಗಿನಿಯರು ಒಂದು ಅಪೂರ್ವ ದೇವಿ ಶಕ್ತಿಯ ರೂಪಗಳಾಗಿ ಪರಿಗಣಿಸಲ್ಪಟ್ಟಿದ್ದಾರೆ. ಯೋಗಿನಿಯರು ಎಂದರೆ ಕೇವಲ ದೇವತೆಗಳು ಮಾತ್ರವಲ್ಲ, ಅವರು ಆದಿಶಕ್ತಿಯ ನೇರ ವಿಸ್ತರಣೆಗಳು. ಬ್ರಹ್ಮಾಂಡದ ಶಕ್ತಿಯ ಭಿನ್ನ ಭಿನ್ನ ರೂಪಗಳು ಮತ್ತು ಮಾನವನ ಅಂತರಂಗದ ಆತ್ಮಶಕ್ತಿಯ ಸಂಕೇತಗಳೂ ಹೌದು. ಯೋಗಿನಿ ಎಂಬ ಪದವು ಯೋಗ ಎಂಬ ಧಾತುವಿನಿಂದ ಬಂದಿದ್ದು, ಯೋಗ ಎಂದರೆ ದೇಹ ಮನ ಆತ್ಮಗಳ ಪರಿಪೂರ್ಣ ಏಕೀಕರಣ. ಈ ಯೋಗವನ್ನು ಸಂಪೂರ್ಣವಾಗಿ ಅನುಭವಿಸಿ ಪರಮಶಕ್ತಿಯೊಂದಿಗೆ ಒಂದಾದ ದೈವಿ ಸ್ತ್ರೀಯೇ ಯೋಗಿನಿ ಎಂಬ ಅರ್ಥವೂ ಇದಕ್ಕಿದೆ. ಆದ್ದರಿಂದ ಯೋಗಿನಿಯರು ಸಾಧನೆಯ ಪರಾಕಾಷ್ಠೆಯನ್ನು ತಲುಪಿದ ಶಕ್ತಿಗಳಾಗಿ ಕಾಣಿಸಿಕೊಳ್ಳುತ್ತಾರೆ. ಪುರಾಣಗಳು, ಆಗಮಗಳು ಮತ್ತು ತಂತ್ರಶಾಸ್ತ್ರಗಳು ಯೋಗಿನಿಯರನ್ನು ಅತ್ಯಂತ ಉಗ್ರ, ರಹಸ್ಯಮಯ ಹಾಗೂ ಅಸಾಧಾರಣ ಶಕ್ತಿಗಳೆಂದು ವರ್ಣಿಸಿವೆ. ಯೋಗಿನಿಯರ ಮೂಲವು ಆದಿಶಕ್ತಿ ಮಹಾದೇವಿಯ ಉಗ್ರರೂಪವಾದ ಕಾಳಿಯಿಂದ ಬಂದಿದೆ ಎಂಬ ನಂಬಿಕೆ ಬಹಳ ಪ್ರಾಚೀನವಾಗಿದೆ. ಕಾಳಿದೇವಿಯು ಶಕ್ತಿಯ ಅತ್ಯಂತ ಭಯಾನಕ ಮತ್ತು ಸಂಹಾರ ರೂಪವಾಗಿದ್ದು, ದುಷ್ಟಶಕ್ತಿಗಳ ಸಂಪೂರ್ಣ ವಿನಾಶಕ್ಕಾಗಿ ಅವಳು ಪ್ರತ್ಯಕ್ಷವಾಗುತ್ತಾಳೆ. 10 ಮಹಾವಿದ್ಯೆಗಳಲ್ಲಿ ಪ್ರಮುಖಳಾದ ಕಾಳಿ ಕೇವಲ ವಿನಾಶಕಾರಿಣಿಯಲ್ಲ, ಅವಳು ಪುನರುದ್ಭವದ ಮೂಲಶಕ್ತಿಯೂ ಹೌದು. ಒಂದು ಪೌರಾಣಿಕ ಕಥೆಯ ಪ್ರಕಾರ ಘೋರ ಎಂಬ ಭೀಕರ ಮಹಾರಾಕ್ಷಸನನ್ನು ಸಂಹರಿಸುವ ಸಂದರ್ಭದಲ್ಲಿ ಕಾಳಿಯ ದೇಹದಿಂದ ಸುರಿದ ಬೆವರು ಕಣಗಳಿಂದ ಕೋಟಿ ಕೋಟಿ ಯೋಗಿನಿಯರು ಹುಟ್ಟಿಕೊಂಡರು ಎಂದು ಹೇಳಲಾಗುತ್ತದೆ. ಈ ಬೆವರು ಕಣಗಳು ಸಾಮಾನ್ಯವಲ್ಲ, ಅವು ಕಾಳಿಯ ಉಗ್ರ ತಾಪದಿಂದ ಆಗಮಿಸಿದ ಶಕ್ತಿಬಿಂದುಗಳೆಂದು ನಂಬಲಾಗಿದೆ. ಈ ಮೂಲಕ ಹುಟ್ಟಿದ ಪ್ರತಿಯೊಬ್ಬ ಯೋಗಿನಿಯೂ ಕಾಳಿಯೇ ಸಮಾನವಾದ ದೈವಿಕ ಶಕ್ತಿಯನ್ನು ಹೊಂದಿದ್ದಳು. ಆದರೆ ಎಲ್ಲ ಯೋಗಿನಿಯರೂ ಒಂದೇ ರೀತಿಯಲ್ಲ. ಪ್ರತಿಯೊಬ್ಬಳಿಗೂ ತನ್ನದೇ ಆದ ಸ್ವಭಾವ, ಶಕ್ತಿ, ಗುಣ, ಕಾರ್ಯಕ್ಷೇತ್ರ ಹಾಗೂ ವಿಶೇಷ ಸಾಮರ್ಥ್ಯಗಳು ಇರುತ್ತವೆ ಎಂದು ತಂತ್ರಗ್ರಂಥಗಳು ವಿವರಿಸುತ್ತವೆ. ಯೋಗಿನಿಯರ ಮಹತ್ವವನ್ನು ಸ್ಪಷ್ಟವಾಗಿ ಪ್ರತಿಪಾದಿಸುವ ಮತ್ತೊಂದು ಪ್ರಸಿದ್ಧ ಪೌರಾಣಿಕ ಕಥೆ ರಕ್ತಬೀಜ ಎಂಬ ರಾಕ್ಷಸನ ವಧೆಯಾಗಿದೆ. ರಕ್ತಬೀಜನು ಅತ್ಯಂತ ಕ್ರೂರ, ದಬ್ಬಾಳಿಕೆಯನ್ನು ನಡೆಸುವ ಹಾಗೂ ಅಹಂಕಾರದ ರಾಕ್ಷಸನಾಗಿದ್ದನು. ಅವನ ವರವಿಶೇಷವೆಂದರೆ ಅವನ ದೇಹದಿಂದ ಬೀಳುವ ಪ್ರತಿಯೊಂದು ರಕ್ತಬಿಂದು ನೆಲವನ್ನು ಮುಟ್ಟಿದ ಕೂಡಲೇ ಅವನಂತೆಯೇ ಮತ್ತೊಬ್ಬ ಹೊಸ ರಾಕ್ಷಸ ಹುಟ್ಟುತ್ತಿದ್ದ. ಈ ಕಾರಣದಿಂದ ಅವನನ್ನು ಎಷ್ಟು ಬಾರಿ ಗಾಯಗೊಳಿಸಿದರೂ ಅವನು ಮತ್ತಷ್ಟು ಬಲಿಷ್ಠನಾಗುತ್ತಿದ್ದ. ದೇವತೆಗಳು ಎಲ್ಲ ರೀತಿಯಿಂದಲೂ ಅವನನ್ನು ಜಯಿಸಲು ವಿಫಲರಾದಾಗ ಅವರು ಆದಿಶಕ್ತಿಯಾದ ತಾಯಿ ಪಾರ್ವತಿಯ ಬಳಿಗೆ ಶರಣಾಗಿದ್ದಾರೆ. ಅವರ ದೀನಾವಸ್ಥೆಯನ್ನು ಕಂಡ ದೇವಿಯು ದುರ್ಗಾದೇವಿಯ ಉಗ್ರರೂಪವನ್ನು ಧರಿಸಿ ಭಯಾನಕ ಯುದ್ಧಕ್ಕೆ ಇಳಿದಳು. ಭೀಕರ ಯುದ್ಧದಲ್ಲಿ ರಕ್ತಬೀಜನಿಗೆ ಗಾಯಗಳಾಗುತ್ತಲೇ ಅವನ ಪ್ರತಿರೂಪಗಳು ಹುಟ್ಟಿಕೊಳ್ಳುತ್ತಿದ್ದರು. ಈ ಸಂಕಷ್ಟಕರ ಪರಿಸ್ಥಿತಿಯಲ್ಲಿ ದುರ್ಗಾದೇವಿಯ ದೈವಿಕ ಶಕ್ತಿಯೇ 64 ಯೋಗಿನಿಗಳ ರೂಪದಲ್ಲಿ ಪ್ರಕಟವಾಯಿತು. ಯುದ್ಧಭೂಮಿಯಲ್ಲಿ ರಕ್ತಬೀಜನ ದೇಹದಿಂದ ರಕ್ತ ಸೋರಿದಂತೆ ಪ್ರತಿಯೊಬ್ಬ ಯೋಗಿನಿಯೂ ಆ ರಕ್ತವನ್ನು ನೆಲಕ್ಕೆ ಬೀಳುವ ಮುನ್ನವೇ ಕುಡಿದು ಅವನ ಪುನರುತ್ಪತ್ತಿಯ ಶಕ್ತಿಯನ್ನು ಸಂಪೂರ್ಣವಾಗಿ ನಾಶ ಮಾಡಿದರು. ಈ ದೈವಿಕ ತಂತ್ರದ ಮೂಲಕವೇ ಕೊನೆಗೂ ರಕ್ತಬೀಜನ ಅಹಂಕಾರ, ಬಲ ಮತ್ತು ಅಸ್ತಿತ್ವ ಸಂಪೂರ್ಣವಾಗಿ ನಾಶವಾಯಿತು. ಈ ಮಹತ್ವದ ವಿಜಯದಲ್ಲಿ ಯೋಗಿನಿಯರು ದುರ್ಗಾದೇವಿಯ ಅಪ್ರತಿಮ ಸೇನಾ ಶಕ್ತಿಗಳಾಗಿ ಹೊರಹೊಮ್ಮಿದರು. ಅವರ ಶೌರ್ಯ, ಭಕ್ತಿ, ತ್ಯಾಗ ಮತ್ತು ನಿಷ್ಠೆಯಿಂದ ಅಪಾರವಾಗಿ ಸಂತುಷ್ಟಳಾದ ದುರ್ಗಾದೇವಿಯು ಅವರಿಗೆ ಭೂಮಿಯಲ್ಲಿ ಶಾಶ್ವತವಾದ ಆರಾಧನಾ ಸ್ಥಾನವನ್ನು ನೀಡಿ ಆಶೀರ್ವದಿಸಿದಳು. ಇದೇ ಸಂದರ್ಭದಲ್ಲಿ 64 ಯೋಗಿನಿ ದೇವಾಲಯಗಳ ಪರಂಪರೆ ಭಾರತದಲ್ಲಿ ಉದ್ಭವಿಸಿತು ಎಂದು ನಂಬಲಾಗುತ್ತದೆ. ಶಾಸ್ತ್ರಗಳ ಪ್ರಕಾರ ಈ 64 ಯೋಗಿನಿಗಳು 8 ಮಾತೃಕೆಗಳಿಂದ ಉತ್ಪತ್ತಿಯಾಗಿದ್ದಾರೆ. ಈ 8 ಮಾತೃಕೆಗಳು ಬ್ರಹ್ಮ, ವಿಷ್ಣು, ಮಹೇಶ್ವರ, ಕುಮಾರ, ವರಾಹ, ಇಂದ್ರ, ಯಮ ಮತ್ತು ಆದಿಶಕ್ತಿಯ ವಿವಿಧ ಶಕ್ತಿ ಸ್ವರೂಪಗಳಾಗಿ ಹುಟ್ಟಿಕೊಂಡ ದೈವಿ ಸ್ತ್ರೀಯರಾಗಿದ್ದಾರೆ. ಈ 8 ಮಾತೃಕೆಗಳ ಪ್ರತಿಯೊಬ್ಬಳಿಗೂ 8 ಉಪಶಕ್ತಿಗಳು ಇದ್ದುದರಿಂದ ಒಟ್ಟಿನಲ್ಲಿ 64 ಶಕ್ತಿಗಳು ರೂಪುಗೊಂಡವು.
ಈ 64 ಶಕ್ತಿಗಳೇ ಯೋಗಿನಿಗಳಾಗಿ ಪರಿವರ್ತಿತಗೊಂಡವು ಎಂದು ಹೇಳಲಾಗುತ್ತದೆ. ಈ ಮಾತೃಕೆಗಳು ಶುಂಭ, ನಿಶುಂಭ ಮತ್ತು ರಕ್ತಬೀಜ ಎಂಬ ದುಷ್ಟ ರಾಕ್ಷಸರ ಸಂಹಾರಕ್ಕೆ ತಾಯಿ ದುರ್ಗೆಗೆ ಸಹಾಯ ಮಾಡಿದ್ದ ದೈವಿಕ ಶಕ್ತಿಗಳಾಗಿದ್ದವು. ಹೀಗಾಗಿ ಯೋಗಿನಿಯರು ಕೇವಲ ಯುದ್ಧದ ದೇವಿ ಸ್ವರೂಪಗಳಷ್ಟೇ ಅಲ್ಲ, ಅವರು ಸೃಷ್ಟಿ, ಸ್ಥಿತಿ ಮತ್ತು ಲಯದ ಅದ್ಭುತ ತತ್ವಗಳನ್ನು ಪ್ರತಿನಿಧಿಸುವ ಶಕ್ತಿಗಳೂ ಹೌದು. ತಂತ್ರಶಾಸ್ತ್ರದಲ್ಲಿ ಯೋಗಿನಿಯರಿಗೆ ಅತ್ಯಂತ ಉನ್ನತ ಸ್ಥಾನವಿದೆ. ಅವರನ್ನು ಕೇವಲ ಪೂಜನೀಯ ದೇವಿಯರೆಂದು ಮಾತ್ರವಲ್ಲ, ಸಾಧಕರಿಗೆ ಸಿದ್ಧಿಗಳನ್ನು ದಯಪಾಲಿಸುವ ದೈವಿಕ ಗುರುಶಕ್ತಿಗಳೆಂದು ಪರಿಗಣಿಸಲಾಗುತ್ತದೆ. ಯೋಗಿನಿಯರ ಆರಾಧನೆ ಅತ್ಯಂತ ಗಂಭೀರವಾದ ಮತ್ತು ರಹಸ್ಯಮಯವಾದ ಸಾಧನೆಯಾಗಿದ್ದು, ಅವುಗಳನ್ನು ಶುದ್ಧ ಮನಸ್ಸು, ದೃಢ ಸಂಕಲ್ಪ, ಬ್ರಹ್ಮಚರ್ಯ, ಗುರುಪದೇಶ ಮತ್ತು ನಿರಂತರ ತಪಸ್ಸು ಇಲ್ಲದೆ ಕೈಗೊಳ್ಳುವುದು ಅಪಾಯಕಾರಿ ಎಂದು ಶಾಸ್ತ್ರಗಳು ಎಚ್ಚರಿಸುತ್ತವೆ. ಯೋಗ್ಯ ವಿಧಾನದಲ್ಲಿ ಯೋಗಿನಿಯರನ್ನು ಆರಾಧಿಸಿದರೆ ಸಾಧಕನಿಗೆ ಮಹಾಸಿದ್ಧಿ, ಅಚಲ ಆತ್ಮವಿಶ್ವಾಸ, ಶತ್ರುನಾಶ, ಭಯಮುಕ್ತ ಜೀವನ, ಐಶ್ವರ್ಯ, ವಿಜಯ, ತಂತ್ರ ಸಾಧನೆ ಹಾಗೂ ಆತ್ಮಜ್ಞಾನ ದೊರೆಯುತ್ತದೆ ಎಂದು ನಂಬಲಾಗಿದೆ. ಆದರೆ ಅಹಂಕಾರ ಅಥವಾ ಸ್ವಾರ್ಥಕ್ಕಾಗಿ ಈ ಶಕ್ತಿಗಳನ್ನು ಬಳಸಲು ಯತ್ನಿಸಿದರೆ ಆ ಸಾಧನೆಯೇ ಸಾಧಕನಿಗೆ ವಿನಾಶಕಾರಿಯಾಗಬಹುದು ಎಂಬ ಅಭಿಪ್ರಾಯವೂ ತಂತ್ರಶಾಸ್ತ್ರದಲ್ಲಿದೆ. ಭಾರತದ ಅನೇಕ ಭಾಗಗಳಲ್ಲಿ ಇಂದು ಕೂಡ 64 ಯೋಗಿನಿಯರ ದೇವಾಲಯಗಳು ಕಂಡುಬರುತ್ತವೆ. ಮಧ್ಯಪ್ರದೇಶದ ಮೋರೇನಾ, ಒಡಿಶಾದ ಹಿರಾಪುರ, ಉತ್ತರ ಪ್ರದೇಶದ ಬಾಂಡಾ, ರಾಜಸ್ಥಾನದ ನೆಲಗಳಲ್ಲಿ ಇಂತಹ ದೇವಾಲಯಗಳು ಪ್ರಾಚೀನ ಶಿಲ್ಪಕಲೆಯ ಅದ್ಭುತ ಸಾಕ್ಷಿಗಳಾಗಿ ಇಂದಿಗೂ ನಿಂತಿವೆ. ಈ ದೇವಾಲಯಗಳು ಸಾಮಾನ್ಯವಾಗಿ ವೃತ್ತಾಕಾರದ ವಿನ್ಯಾಸದಲ್ಲಿದ್ದು, ಮಧ್ಯಭಾಗದಲ್ಲಿ ಶಿವನ ಪ್ರತಿಷ್ಠೆ ಇರುತ್ತದೆ ಮತ್ತು ಆ ಶಿವನ ಸುತ್ತಲೂ 64 ಯೋಗಿನಿಯರ ಶಿಲ್ಪಗಳು ಪ್ರತಿಷ್ಠಾಪಿಸಲ್ಪಟ್ಟಿರುತ್ತವೆ. ಇದರ ಅರ್ಥ ಶಿವನು ಶುದ್ಧ ಚೇತನ ಶಕ್ತಿ ಮತ್ತು ಯೋಗಿನಿಯರು ಆ ಚೇತನ ಶಕ್ತಿಯ ಸಕ್ರಿಯ ಶಕ್ತಿರೂಪಗಳು ಎಂಬ ತತ್ವವಾಗಿದೆ. ಶಿವಶಕ್ತಿ ತತ್ವದ ಈ ಅಪೂರ್ವ ಸಂಯೋಜನೆ ಯೋಗಿನಿ ದೇವಾಲಯಗಳಲ್ಲಿ ನೇರವಾಗಿ ವ್ಯಕ್ತವಾಗುತ್ತದೆ. ಯೋಗಿನಿಯರನ್ನು ಕೇವಲ ಬಾಹ್ಯ ದೇವತೆಗಳೆಂದು ಮಾತ್ರ ನೋಡದೆ, ಆಧ್ಯಾತ್ಮಿಕ ಅರ್ಥದಲ್ಲಿ ಅವುಗಳನ್ನು ಮಾನವನ ಅಂತರಂಗದ ಶಕ್ತಿಗಳ ಪ್ರತೀಕಗಳೆಂದು ಗ್ರಹಿಸಬೇಕು. ಮಾನವನೊಳಗಿನ ಅಜ್ಞಾನವನ್ನು ನಾಶ ಮಾಡುವ ಜ್ಞಾನಶಕ್ತಿ, ಅಹಂಕಾರವನ್ನು ಕರೆಯುವ ವಿನಯಶಕ್ತಿ, ದುಷ್ಟ ಆಲೋಚನೆಗಳನ್ನು ಸೋಲಿಸುವ ಶುದ್ಧ ಚಿಂತನಾ ಶಕ್ತಿ, ಭಯವನ್ನು ದೂರ ಮಾಡುವ ಧೈರ್ಯ ಶಕ್ತಿ, ದುರ್ಬಲತೆಯನ್ನು ತೊಡೆದುಹಾಕುವ ಆತ್ಮಬಲ, ಇವೆಲ್ಲವೂ ಯೋಗಿನಿಯರ ರೂಪಕಗಳಾಗಿವೆ. ಅವರು ಹೊರಗಿನ ರಾಕ್ಷಸರನ್ನಷ್ಟೇ ಅಲ್ಲ, ಮಾನವನ ಒಳಗಿನ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಂಬ ಶತ್ರುಗಳನ್ನು ಸಂಹರಿಸುವ ದೈವಿಕ ಶಕ್ತಿಗಳಾಗಿದ್ದಾರೆ. ಈ ರೀತಿಯಾಗಿ ಯೋಗಿನಿಯರು ಭಾರತೀಯ ಸಂಸ್ಕೃತಿ, ಧರ್ಮ, ತಂತ್ರ, ಶಿಲ್ಪಕಲೆ ಮತ್ತು ಆಧ್ಯಾತ್ಮಿಕ ಚಿಂತನೆಗಳ ಅತ್ಯಂತ ಆಳವಾದ ಪ್ರತೀಕಗಳಾಗಿದ್ದು, ಅವರು ಆದಿಶಕ್ತಿಯ ವಿಭಿನ್ನ ಮುಖಗಳು, ದುರ್ಗಾದೇವಿಯ ಯುದ್ಧಶಕ್ತಿಯ ಪ್ರತಿರೂಪಗಳು, ಸಾಧಕರಿಗೆ ಸಿದ್ಧಿ ನೀಡುವ ರಹಸ್ಯ ಶಕ್ತಿಗಳು ಮತ್ತು ಮಾನವನ ಅಂತರಂಗದ ಆತ್ಮೋನ್ನತಿಯ ಸೂಚಕ ಸಂಕೇತಗಳೂ ಹೌದು. ಯೋಗಿನಿಯರ ಆರಾಧನೆ ಕೇವಲ ಧರ್ಮಾಚರಣೆಯ ಭಾಗವಲ್ಲ, ಅದು ಆತ್ಮಶುದ್ಧಿಯ, ಆತ್ಮಸಾಧನೆಯ ಮತ್ತು ಪರಮಶಕ್ತಿಯೊಂದಿಗೆ ಏಕಾತ್ಮತೆಯನ್ನು ಸಾಧಿಸುವ ಮಹಾನಾದಿಯಾಗಿದೆ. ಈ ಕಾರಣದಿಂದಲೇ ಯೋಗಿನಿಯರ ಮಹಿಮೆ ಸಾವಿರಾರು ವರ್ಷಗಳಿಂದ ಜನಮನದಲ್ಲಿ ಅಮರವಾಗಿ ಉಳಿದುಕೊಂಡಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.